ಜೀವನದಲ್ಲಿ ಯಶಸ್ಸು ಎಲ್ಲರಿಗೂ ಮುಖ್ಯ. ಭೂಮಿ ಮೇಲೆ ಹುಟ್ಟಿರೋ ಪ್ರತಿ ಮನುಷ್ಯ ಜೀವನ ಕೂಡ ಒಂದಲ್ಲ ಒಂದು ಬಾರಿ ಕನಸು ಕಂಡಿರ್ತಾನೆ. ಯಾವ ರೀತಿ ಅಂತಂದರೆ ಜೀವನದಲ್ಲಿ ಮುಂದೆ ಬರಬೇಕು, ಶ್ರೀಮಂತರಾಗಬೇಕು, ಒಳ್ಳೊಳ್ಳೆ ಕಾರ್ ತಗೋಬೇಕು, ಓಡಾಡಬೇಕು, ಜನ ಮರ್ಯಾದೆ ಕೊಡಬೇಕು ಅಂತ ಒಂದಲ್ಲ ಒಂದು ರೀತಿ ಕನಸು ಕಂಡಿರ್ತಾರೆ. ಆದರೆ ನನಸಾಗೋದು ಮಾತ್ರ ತೀರಾ ಕಡಿಮೆ ಜನಕ್ಕೆ ಮಾತ್ರ. ಯಾಕೆ ಅಂತಂದರೆ ಕಾರಣ ಇಷ್ಟೇ, ಸೆಲ್ಫ್ ಕಂಟ್ರೋಲ್. ಎಸ್, ಹೌದು, ನಿಮ್ಮ ಯಶಸ್ಸಿಗೆ ಮೊದಲ ಮೆಟ್ಟಿಲು ಈ ಸೆಲ್ಫ್ ಕಂಟ್ರೋಲ್. ಹೇಗೆ ಅಂತ ಕೇಳ್ತಿದ್ದೀರಾ? ಬನ್ನಿ ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ, ನೋಡ್ಕೊಂಬರೋಣ. ಈಗ ಸುಮ್ಮನೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಈಗ ನಿಮ್ಮ ಹೆಸರು ಸತ್ಯ ಅಂತ. ಸತ್ಯ ಒಬ್ಬ ಡಿಗ್ರಿ ಸ್ಟೂಡೆಂಟ್. ಸೆಮ್ ಎಕ್ಸಾಮ್ ಇನ್ನೇನು 10 ದಿನದಲ್ಲಿ ಸ್ಟಾರ್ಟ್ ಆಗ್ತಾಯಿದೆ. ಇವನು ಓದೋದ್ರಲ್ಲಿ ಆ್ಯಾವ್ರೇಜ್ ಸ್ಟೂಡೆಂಟ್. ಇವಾಗ ಸತ್ಯ ಒಂದು ತೀರ್ಮಾನ ಮಾಡ್ತಾ ಇದ್ದಾನೆ. ಏನಂತ ಅಂದರೆ ಈ ಸೋಷಿಯಲ್ ಮೀಡಿಯಾ, ಯೂಟ್ಯೂಬು ಇನ್ನು ಸ್ವಲ್ಪ ದಿವಸ ಮೊಬೈಲ್ನ ಯೂಸ್ ಮಾಡೋದು ಬೇಡ ಅಂತ ಒಂದೊಳ್ಳೆ ತೀರ್ಮಾನ ಮಾಡಿದ್ದಾನೆ. ಮೊಬೈಲ್ನೆಲ್ಲ ಬಿಟ್ಟು ಸ್ಟಡೀಸ್ ಮೇಲೆ ಫೋಕಸ್ ಮಾಡೋಣ ಅಂತ ತುಂಬ ಇಂಟ್ರೆಸ್ಟಿಂದ ಓದ್ಕೊತಾ ಇರ್ತಾನೆ. 1 ಅವರ್ ಕಳೆದಿರುತ್ತೆ. ಒಂದು ಫ್ರೆಂಡಿಂದ ಅವ್ನ ಮೊಬೈಲ್ಗೊಂದು ನೋಟಿಫಿಕೇಷನ್ ಬರುತ್ತೆ. ಏನು ಅಂತ ತೆಗೆದು ನೋಡಿದ್ರೆ ಒಂದು ರೀಲ್ ಶೇರ್ ಮಾಡಿರ್ತಾನೆ. ಈ ಘಟನೆ ನಿಮಗೆ ತುಂಬ ಚಿಕ್ಕದು ಅನ್ನಿಸ್ಬೋದು, ಆದರೆ ಇದೇ ಮನಸ್ಸಿನ ಯುದ್ಧದ ಪ್ರಾರಂಭ. ಇಲ್ಲಿ ಸತ್ಯ ಗೆಲ್ತಾನ ಅಥವಾ ಸೋಲ್ತಾನ ಅನ್ನೋದು ಸೆಲ್ಫ್ ಕಂಟ್ರೋಲ್ ಮೇಲೆ ಡಿಪೆಂಡ್ ಆಗಿದೆ. ಈಗ ನಿಮಗಿದೇ ರೀತಿ ಒಂದಲ್ಲ ಒಂದು ಸರಿ ಅನುಭವ ಆಗೇ ಆಗಿರುತ್ತೆ. ಈ ಪ್ರಶ್ನೆಗೆ ಉತ್ತರ ನಿಮ್ಮ ಹತ್ರನೇ ಇದೆ. ಇದು ಕೂಡ ನಿಮ್ಮ ಯಶಸ್ಸಿನ ಡೌನ್ಫಾಲ್ಗೆ ಕಾರಣ ಆಗ್ಬೋದು. ಯೋಚನೆ ಮಾಡಿ. ಸೈಕಾಲಜಿ ಪ್ರಕಾರ ಯಾಕೆ ಹೀಗಾಗುತ್ತೆ ಅಂತಂದರೆ ನಮ್ಮ ಬ್ರೈನ್ ಒಳಗೆ 2 ಶಕ್ತಿಗಳಿದ್ದಾವೆ. ಯಾವ್ದು ಅಂದರೆ ಲಿಂಬಿಕ್ ಸಿಸ್ಟಮ್ ಮತ್ತು ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಅಂತ. ಲಿಂಬಿಕ್ ಸಿಸ್ಟಮಿನ ಕೆಲಸ ಏನಂತಂದರೆ ತಕ್ಷಣ ಸಂತೋಷ ಹುಡುಕೋದು. ಪ್ರಿಫ್ರಂಟಲ್ ಕಾರ್ಟೆಕ್ಸಿನ ಕೆಲಸ ಏನಂತಂದರೆ ಯೋಚನೆ ಮಾಡೋದು, ಡಿಸಿಷನ್ ಮೇಕಿಂಗ್ ಮಾಡೋದು. ಸೆಲ್ಫ್ ಕಂಟ್ರೋಲ್ ಅಂದರೆ ಈ 2 ಶಕ್ತಿಗಳ ನಡುವೆ ನಡೆಯುವ ಯುದ್ಧದಲ್ಲಿ ಸೆಲ್ಫ್ ಕಂಟ್ರೋಲ್ ಮಾಡಲು ಬಂದಾಗ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಗೆಲ್ಲುತ್ತೆ. ಸೆಲ್ಫ್ ಕಂಟ್ರೋಲ್ ಮಾಡಲು ಬರದಿದ್ದಾಗ ಲಿಂಬಿಕ್ ಸಿಸ್ಟಮ್ ಗೆಲ್ಲುತ್ತೆ. ಇಷ್ಟೇ. ಸೈಕಾಲಜಿ ಏನು ಹೇಳುತ್ತೆ ಅಂತಂದರೆ ಸೆಲ್ಫ್ ಕಂಟ್ರೋಲ್ ಹೇಗೆ ಅಂತಂದರೆ ಮಜಲ್ನ ಟ್ರೈನ್ ಮಾಡಿದಾಗೆ ನಾವೆಷ್ಟು ಮಜಲ್ನ ಟ್ರೈನ್ ಮಾಡ್ತೀವೋ ಅಷ್ಟು ನಾವು ಬಲವಾಗ್ತೀವಿ, ಗಟ್ಟಿಯಾಗ್ತೀವಿ. ಹಾಗೆ ನಾವೆಷ್ಟು ಕಂಟ್ರೋಲ್ ಮಾಡ್ತೀವೋ ನಮ್ಮ ಸೆಲ್ಫ್ ಕಂಟ್ರೋಲ್ ಇಂಪ್ರೂವ್ ಆಗುತ್ತೆ. ಹಾಗಾದರೆ ಹೇಗೆ ಸೆಲ್ಫ್ ಕಂಟ್ರೋಲ್ ಮಾಡೋದು ಅಂತ ಕೇಳ್ತಾ ಇದ್ದೀರಾ? ಹಾಗಾದರೆ ಬನ್ನಿ ಒಂದು ಚಿಕ್ಕ ಟಿಪ್ಸ್ ಇದೆ, ನೋಡ್ಕೊಂಬರೋಣ. ಏನಂತಂದರೆ ಸ್ಟಾಪ್, ಬ್ರೀತ್, ಥಿಂಕ್, ಆ್ಯಕ್ಟ್. ಹಂಗಂದರೆ ನಿಮ್ಮ ಮನಸ್ಸು ನಿಮ್ಮ ಮಾತು ಕೇಳಬೇಕು ಅಂತಂದರೆ ಒಂದು ಡೀಪ್ ಬ್ರೀತ್ ತಗೊಳ್ಳಿ, ಅಂದರೆ ಬಿಗಿಯಾಗಿ ಉಸಿರು ಎಳ್ಕೊಳ್ಳಿ. ಯೋಚನೆ ಮಾಡಿ ನೀವು ಮಾಡ್ತಿರೋ ಕೆಲಸ ಸರಿನಾ ತಪ್ಪಾ ಅಂತ. ಅದಾದಮೇಲೆ ಕೆಲಸ ಶುರು ಮಾಡಿ. ಇಷ್ಟೇ. ಇದು ಮೊದಲ ಆರಂಭ ಡಿಸಿಪ್ಲಿನ್ ಮತ್ತು ಸೆಲ್ಫ್ ಕಂಟ್ರೋಲ್ಗೆ. ಸೆಲ್ಫ್ ಕಂಟ್ರೋಲ್ನ ಬೆಳೆಸ್ಕೊಳ್ಳೋದಕ್ಕೆ ಸೈಕಾಲಜಿ ನೀಡೋ ಕೆಲವು ಸಣ್ಣ ಸಲಹೆಗಳೇನಂತಂದರೆ, ಮೊದಲನೇದು ಡಿಸ್ಟ್ರಾಕ್ಷನ್ನ ಕಡಿಮೆ ಮಾಡ್ಕೊಳ್ಳಿ. ಉಪಯೋಗ ಇಲ್ದಿರೋ ವಿಷಯಗಳ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. 2ನೇದು ಒಂದೇ ಸಲ ಎಲ್ಲ ಆಗೋದಿಲ್ಲ, ಅದಕ್ಕೆ ಸಣ್ಣ ಸಣ್ಣ ವಿಚಾರಗಳನ್ನ ಕಂಟ್ರೋಲ್ ಮಾಡ್ಕೊತಾ ಬನ್ನಿ. ಆಗ ನೀವು ಸೆಲ್ಫ್ ಕಂಟ್ರೋಲ್ನ ಅಚೀವ್ ಮಾಡ್ಬೋದು. 3ನೇದು ನೀವು ಯಾಕೆ ಸೆಲ್ಫ್ ಕಂಟ್ರೋಲ್ನ ಆರಂಭಿಸಿದ್ರ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಯಾಕಂದರೆ ಗುರಿ ಇದ್ದರೆ ಮನಸ್ಸನ್ನು ಸುಲಭವಾಗಿ ಕಂಟ್ರೋಲ್ ಮಾಡ್ಬೋದು. ಇದಿಷ್ಟು ಸೈಕಾಲಜಿ ನೀಡಿರುವ ಸಲಹೆಗಳು. ನಾವೆಲ್ಲ ಜೀವನದಲ್ಲಿ ಬದಲಾಗಬೇಕು ಅಂದ್ಕೊತೀವಿ, ಆದರೆ ಬದಲಾವಣೆ ಬಯಸೋ ಮನಸ್ಸೇ ಕೆಲವೊಂದ್ಸಲಿ ಅಡ್ಡಿ ಆಗುತ್ತೆ. ಮನಸ್ಸು ಗೆಲ್ಲೋದಂದರೆ ಅದ್ರ ಜೊತೆ ಬಡದಾಡಿ ಗೆಲ್ಲೋದಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳೋದು ಮತ್ತು ಅದಕ್ಕೊಂದು ಲಿಮಿಟ್ ಹಾಕೋದಷ್ಟೇ. ಮನಸ್ಸು ಗೆಲ್ಲೋದು ತುಂಬ ಸುಲಭ. ಯಾಕಂತಂದರೆ ನಮ್ಮ ಮನಸ್ಸಿನ ಮಾಲೀಕರು ನಾವು, ನಮ್ಮ ಮನಸ್ಸು ನಮ್ಮ ಮಾಲೀಕರಲ್ವಲ್ಲ. ಏನಂತೀರಾ? APJ ಅಬ್ದುಲ್ ಕಲಾಂ ಅವರು ಏನು ಹೇಳಿದ್ದಾರೆ ಅಂತಂದರೆ, ಸೆಲ್ಫ್ ಕಂಟ್ರೋಲ್ ಆ್ಯಂಡ್ ಡಿಸಿಪ್ಲಿನ್ ಆರ್ ದ ಟ್ರೂ ಫ್ರೆಂಡ್ಸ್ ಆಫ್ ಸಕ್ಸಸ್. ನಿಜ ಅಲ್ವಾ? ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತ, ಇನ್ನೂ ಈ ರೀತಿಯ ವಿಚಾರಗಳು ನಿಮಗೆ ಬೇಕೆನ್ಸಿದ್ರೆ ಮನೋಚಕ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಧನ್ಯವಾದಗಳು.